ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ತುಂಬ ಜನ ಅನುಭವಿಸ್ತಾ ಇರುವಂತಹ ಕಾಮನ್ ಪ್ರಾಬ್ಲಮ್ ಬಗ್ಗೆ ಮಾತನಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ಕೂಡ ಕೂದಲು ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಮ್ಮ ಕೂದಲು ತುಂಬ ಬೇಗ ಉದುರೋಗ್ತಾ ಇದೆ, ಕೂದಲು ತುಂಬ ತೆಳ್ಳಗಾಗ್ತಾ ಇದೆ, ಹಾಗೆ ನಮ್ಮ ಕೂದಲು ಶೈನಿಂಗ್ ಇಲ್ಲ, ವೀಕ್ ಆಗಿಬಿಟ್ಟಿದೆ. ಈ ರೀತಿ ಪ್ರಾಬ್ಲಮ್ಸನ್ನು ನಾವು ಎದುರಿಸ್ತಿದ್ದೀವಿ. ಇದಕ್ಕೆ ತುಂಬ ಬೇಕಾದಷ್ಟು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾದದ್ದು ನಮ್ಮ ಜೀವನ ಶೈಲಿ ಸರಿ ಇಲ್ಲದೆ ಇರೋವಂಥದ್ದು, ಹಾಗೆಯೇ ಫಾಸ್ಟ್ ಲೈಫ್ ಸ್ಟೈಲು. ಇದು ಕೂಡ ನಮ್ಮ ಕೂದಲ ಒಂದು ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನನ್ನು ಕಂಡುಹಿಡಿಯಬೇಕು ಅಂತ ಅಂದ್ಕೊಂಡು ನಾನಿವತ್ತು ತುಂಬ ನ್ಯಾಚುರಲ್ ಆಗಿ ಹಾಗೆ ತುಂಬ ಸರಳವಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದಾದಂಥ ಒಂದು ಪ್ರೋಟೀನ್ ಏರ್ ಮಾಸ್ಕನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರೋಟೀನ್ ಹೇರ್ ಮಾಸ್ಕನ್ನು ನಿಮ್ಮ ಕೂದಲಿಗೆ ನೀವು ಬಳಸೋದ್ರಿಂದ ನಿಜವಾಗ್ಲೂ ಕೂದಲು ತುಂಬ ಸಾಫ್ಟ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಕೂದಲು. ಅಲ್ಲದೆ ನಿಮ್ಮ ಕೂದಲು ಉದುರ್ತಾ ಇದ್ದರೆ ಖಂಡಿತ ಸ್ಟಾಪ್ ಆಗುತ್ತೆ. ಹಾಗೆ ಕೂದಲು ತೆಳ್ಳಗಾಗಿದ್ದರೆ ನೀವು ವಾರಕ್ಕೊಮ್ಮೆ ಈ ಒಂದು ಹೇರ್ ಮಾಸ್ಕನ್ನು ಬಳಸ್ತಾ ಹೋಗೋದ್ರಿಂದ ಹೊಸ ಕೂದಲು ಹುಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ಹೇಳಿದಾಗೆ ಪ್ರೋಟೀನ್ ಹೇರ್ ಮಾಸ್ಕ್ ಆಗಿದೆ ಇದು. ನಾವು ಹೊಟ್ಟೆಗೆ ತಿಂದರೂ ಕೂಡ ಇದು ನಮಗೆ ಪ್ರೋಟೀನನ್ನು ಕೊಡುತ್ತೆ. ಹಾಗೆ ನಮ್ಮ ಸ್ಕ್ಯಾಲ್ಪ್ ಕೂಡ ನಾವು ಇದನ್ನು ಅಪ್ಲೈ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಪ್ರೋಟೀನು ನಮ್ಮ ಕೂದಲಿಗೆ, ನಮ್ಮ ಸ್ಕ್ಯಾಲ್ಪ್ಗೆ ಸಿಗುತ್ತೆ. ಹಾಗೆ ಕೂದಲಲ್ಲಿ ಡ್ಯಾಂಡ್ರಫ್ ಇದ್ದರೆ ರಿಮೂವ್ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ಸ್ಪ್ಲಿಟ್ ಹೇರ್ಸ್ ಆಗಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ತುಂಬ ಆಲ್ಮೋಸ್ಟ್ ಕೂದಲು ಪ್ರಾಬ್ಲಮ್ಸ್ಗೆ ಈ ಒಂದು ಹೇರ್ ಮಾಸ್ಕು ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೆ ಇವಾಗ ನಾನು ಹೇಳೋವಂತಹ ಒಂದು ಪ್ರೋಟೀನ್ ಏರ್ ಮಾಸ್ಕ್, ಇದನ್ನು ವಾರಕ್ಕೊಮ್ಮೆ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ಕೂದಲು ತುಂಬ ಬಲವಾಗಿ, ಹೆಲ್ದಿಯಾಗಿ, ಹಾಗೆ ದಟ್ಟ ಉದ್ದವಾಗಿ ನಿಮ್ಮ ಕೂದಲು ಬೆಳೆಯುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಆಯಿಲ್ ಮಸಾಜ್ ಜೊತೆಗೆ ಇದನ್ನು ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಆವಾಗ ನಿಮಗೆ ಇನ್ನೂ ತುಂಬ ಬೆನಿಫಿಟ್ಸು ಸಿಗುತ್ತೆ. ಬನ್ನಿ ಹಾಗಿದ್ರೆ ಈ ಪ್ರೋಟೀನ್ ಹೇರ್ ಮಾಸ್ಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಚಿಕ್ಕ ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಅರ್ಧ ಕಪ್ಪಿನಷ್ಟು ಮೊಳಕೆ ಬಂದಂಥ ಹೆಸರು ಕಾಳು, ಹಾಗೆ 2 ಸ್ಪೂನಿನಷ್ಟು ಮೊಳಕೆ ಬಂದ ಮೆಂತ್ಯ ಕಾಳು. ನೆನಪಿರಲಿ, 2 ಕಾಳುಗಳು ಮೊಳಕೆ ಇರಬೇಕು. ಈಗ ಮೊಳಕೆ ಬಂದಿದೆ, ಈಗ ಬಂದಿರೋಂಥ ಕಾಳನ್ನು ಹಾಕಿದ್ದೀನಿ ಮಿಕ್ಸಿ ಜಾರ್ಗೆ. ಈಗ ಇದನ್ನು ರುಬ್ಕೋತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ರುಬ್ಬಬೇಕು. ಇದಕ್ಕೆ ನೀರೆಲ್ಲ ಹಾಕಬಾರ್ದು. ಹಾಗೆ ಈ ರೀತಿ ಇದನ್ನು ರುಬ್ಕೋಬೇಕು. ಇವಾಗ ಇದನ್ನು ರುಬ್ಬಿದಾಗಿದೆ ಅಲ್ವಾ, ಇದಕ್ಕೆ ಅರ್ಧ ಕಪ್ಪಿನಷ್ಟು ಗಟ್ಟಿಯಾಗಿರುವಂತಹ ಮೊಸರನ್ನು ಹಾಕೊಳ್ಳಿ. ಹುಳಿ ಇರಬಾರ್ದು ಮೊಸರು, ಆ ರೀತಿಯಾದ ಮೊಸರನ್ನು ಹಾಕಿ ಮತ್ತೆ ಇದನ್ನು ರುಬ್ಬಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ನೋಡ್ಬೋದು ನೀವು, ಪೇಸ್ಟ್ ರೆಡಿಯಾಗಿದೆ ನಮ್ಮ ಹೇರ್ಗೆ ಅಪ್ಲೈ ಮಾಡೋದಕ್ಕೆ. ನೋಡಿದ್ರಲ್ವಾ? ಈಗ ನಮ್ಮ ಕೂದಲನ್ನ ನೀಟಾಗಿ ಬಾಚ್ಕೋಬೇಕಾಗುತ್ತೆ. ನಾವು ಹೇರ್ ಮಾಸ್ಕ್ ಹಚ್ಚೋದಕ್ಕಿಂತ ಮುಂಚೆ ಕೂದಲನ್ನು ಚೆನ್ನಾಗಿ ಬಾಚಿಕೊಂಡು ಆ ನಂತರ ನಾವು ಹೇರ್ ಮಾಸ್ಕ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದ್ರೂ ಕೂಡ ನಾನು ಇಲ್ಲಿ ನೀಟಾಗಿ ತೋರಿಸಿದ್ದೀನಿ. ನೋಡ್ಬೋದು, ಸ್ಕ್ಯಾಲ್ಪ್ಗೆ ನೀವು ಹಾಗೆ ಕೂದಲಿಗೆ ಎರಡಕ್ಕೂ ಕೂಡ ನಿಮ್ಮ ಕೂದಲನ್ನು ಡಿವೈಡ್ ಮಾಡಿಕೊಂಡು ನಿಮ್ಮ ಕೂದಲಿಗೆ ಹಾಗೆ ಸ್ಕ್ಯಾಲ್ಪ್ಗೆ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಬೇಕು. ಮೇಲ್ಮೇಲೆ ಅಪ್ಲೈ ಮಾಡೋದಲ್ಲ, ನೀಟಾಗಿ ಕೂದಲಿಗೆ ಹಾಗೆ ಸ್ಕ್ಯಾಲ್ಪ್ಗೆ ಇದನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ಮೇಲೆ ಒಂದು 25ರಿಂದ 30 ನಿಮಿಷ ಬಿಟ್ಟರೆ ಅಷ್ಟೇ ಸಾಕಾಗುತ್ತೆ. ತುಂಬ ಜಾಸ್ತಿ ಸಮಯ ಬಿಡಬೇಡಿ. ಒಣಗಿದ ಮೇಲೆ ಯಾವುದಾದ್ರೂ ಹರ್ಬಲ್ ಶಾಂಪೂವನ್ನು ಬಳಸಿ ನಿಮ್ಮ ಕೂದಲನ್ನು ನೀವು ವಾಶ್ ಮಾಡ್ಕೋಬೇಕಾಗುತ್ತೆ. ಹರ್ಬಲ್ ಶಾಂಪೂ ಬೇಕು ಅನ್ನೋದಾದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ಹರ್ಬಲ್ ಶಾಂಪೂ ಆಗ್ಬೋದು, ಹಾಗೆ ಹರ್ಬಲ್ ಆಯಿಲ್ ಆಗ್ಬೋದು, ಎರಡೂ ಕೂಡ ನಮ್ಮ ಹತ್ರ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು, ಅದು ವಾಟ್ಸಪ್ ಮಾಡಿ ಬುಕ್ ಮಾಡಿ ತರಿಸ್ಕೋಬೋದು ಅಂತ. ಮಿಸ್ ಮಾಡಿದೆ ಈ ಹೇರ್ ಮಾಸ್ಕ್ನ ವಾರಕ್ಕೊಮ್ಮೆ ಅಪ್ಲೈ ಮಾಡ್ಕೊಳ್ಳಿ. ವ್ಯತ್ಯಾಸನ ನೀವೇ ನೋಡಿ. ಮೊದಲಿಗೆ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಯಿಲ್ ಮಸಾಜ್. ವಾರಕ್ಕೆ 2 ಸಾರಿ ನಾವು ಆಯಿಲ್ ಮಸಾಜನ್ನು ನಮ್ಮ ಕೂದಲಿಗೆ ಮಾಡ್ಕೋಬೇಕು. ಖಂಡಿತ ನಮ್ಮ ಆಯಿಲ್ ಮಸಾಜ್ ಏನಿದೆ ಅದು ನಮ್ಮ ಕೂದಲು ಬೆಳವಣಿಗೆಗೆ ಮೂಲ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ನಿಮಗೆ ವಾರಕ್ಕೆ 2 ಸಾರಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಯಿಲ್ ಮಸಾಜನ್ನು ಅಂದರೆ 1 ಸಾರಿ ಅದು ನೀವು ಆಯಿಲ್ ಮಸಾಜನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಈ ರೀತಿಯಾಗಿ ಕೂದಲ ಆರೈಕೆಯನ್ನು ನಿಮ್ಮ ಕೂದಲಿಗೆ ಮಾಡಿ ನೋಡಿ. ವ್ಯತ್ಯಾಸ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಅಲ್ಲದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತುಂಬ ಸುಲಭವಾಗಿ ಮನೆಯಲ್ಲೇ ಬೇಡ ಅಂತ ಬಿಸಾಕುವಂಥ ಪದಾರ್ಥವನ್ನು ಬೆಳೆಸಿ ಕೂದಲಿಗೆ ಒಂದು ಹೇರ್ ಸೀರಮನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಖಂಡಿತವಾಗ್ಲೂ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ಹೇರ್ ಸೀರಮನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ, ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.